ಓಂ ಶಾಂತಿ. ಸೂರ್ಯವಂಶಿ ಮತ್ತು ಚಂದ್ರವಂಶಿ ಆತ್ಮಗಳ ಪ್ರಾಕ್ಟಿಕಲ್ ಧಾರಣೆಗಳು. ಸೂರ್ಯವಂಶಿ ಸದಾ ಮಾಸ್ಟರ್ ಜ್ಞಾನ ಸೂರ್ಯ ಅರ್ಥಾತ್ ಪವರ್ಫುಲ್ ಸ್ಟೇಜ್ ಬೀಜ ರೂಪದಲ್ಲಿ ಇರುವಂಥವರು ಮತ್ತು ಫರಿಷ್ಠೆಯಲ್ಲೂ ಕೂಡ ಜಾಸ್ತಿ ಸ್ಥಿತಿಯಲ್ಲಿ ಇರುವಂಥವರು. ಚಂದ್ರವಂಶಿ ವ್ಯರ್ಥ ಮಾಯ ಮೇಲೆ ವಿಜಯ ಆಗುವ ಪರಿಶ್ರಮವನ್ನು ಪಡುತ್ತಿರುತ್ತಾರೆ. ಸೂರ್ಯವಂಶಿ ಸದಾ ಬಾಬಾನ ಜೊತೆಗೆ ಹಾಗೂ ಸರ್ವ ಸಂಬಂಧಗಳ ಅನುಭೂತಿ ಮಾಡುತ್ತಾರೆ. ಲವ್ಲೀನ್ ಇರುತ್ತದೆ. ಸದಾ ಬಾಬಾನ ಗುಣಗಾನ ಮಾಡುತ್ತಿರುತ್ತಾರೆ. ಸದಾ ಬೇಹದಿನ ಲೈಟ್ ಮೈಟ್ ಹೌಸ್ ಆಗಿರುತ್ತಾರೆ. ಸರ್ವಸ್ವನು ಕೂಡ ತ್ಯಾಗಿ ಇರುತ್ತಾರೆ. ಸದಾ ನಿಶ್ಚಯ ಬುದ್ಧಿ, ಸದಾ ನಿಶ್ಚಿಂತ. ಸ್ವಮಾನದ ಮಾತುಗಳು ಕರ್ಮದಲ್ಲಿ ನಿರ್ಮಾಣರು. ಹೇಗೆ ಬೀಜದ ಮೂಲಕ ಎಲ್ಲ ವೃಕ್ಷಕ್ಕೂ ನೀರು ಸಿಗುತ್ತದೆ, ಅದೇ ರೀತಿ ವಿಶ್ವದ ಲೈಟನ್ನು ಕೊಡುವಂಥವರು ಸೂರ್ಯವಂಶಿ ಮಣಿತನದವರು. ಲೈಟ್ ಹೌಸ್ ಆಗಿ ವಿಶ್ವ ಕಲ್ಯಾಣಕಾರಿಗಳಾಗಿ ವಿಶ್ವಕ್ಕೆ ತಮ್ಮ ಲೈಟನ್ನು ಹರಡಿಸುವಂಥ ಪವರ್ಫುಲ್ ಸ್ಟೇಜಲ್ಲಿ ಇರುತ್ತಾರೆ. ವಿಶ್ವ ಪರಿವರ್ತನೆ ಮಾಡುವುದರಲ್ಲಿ ಮೊದಲು ತಮ್ಮನ್ನು ತಾವು ಪರಿವರ್ತನೆ ಮಾಡ್ಕೊಳ್ತಾರೆ. ಪ್ರತಿ ಸಂಕಲ್ಪದಲ್ಲಿ ಸ್ಮೃತಿ ಇರುತ್ತದೆ, ವಿಶ್ವ ಕಲ್ಯಾಣಕ ಆಗಬೇಕು. ಯಾರು ಸದಾ ಸರ್ವ ಖಜಾನೆಗಳಿಂದ ಸಂಪನ್ನ ಇರುತ್ತದೆ, ಸದಾ ಸಂತುಷ್ಟರು. ಸಂತುಷ್ಟತೆ ಅಂದರೆ ಸಂಪನ್ನತೆ. ಸೇವಾದಾರಿ ಮಕ್ಕಳು ಬಾಬನಿಗೂ ಪಸಂದ. ಒಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ. ಬೇರೆದೆಲ್ಲದರಲ್ಲೂ ನೀರಸಿರುತ್ತಾರೆ. ಸರ್ವ ಸಂಬಂಧ ಒಬ್ಬ ಬಾಬಾನ ಜೊತೆ ಅವರು ಸದಾ ನಿರ್ಮೋಹಿ ಇರುತ್ತಾರೆ. ನಷ್ಟಮೋಹಿ ಸ್ಮೃತಿ ಇರುತ್ತಾರೆ. ಅಮೃತ ವೇಳೆ ಬಾಬಾನಿಂದ ತಗೊಳ್ತಾರೋ ಜಗತ್ತಿನ ಆತ್ಮಗಳಿಗೆ ಕೊಡುತ್ತಾರೆ. ಆವಾಗನ ಕಿಲ್ಲ ಮಜಬೂತ್ ಆಗೋದು. ಬಾಬಾ ಹೇಳ್ತಾ ಇದ್ದಾರೆ, 1 ತಿಂಗಳದೇ ಯೋಗದ ವಾತಾವರಣ ಎಲ್ಲ ಕಡೆ ಇಟ್ಕೊರಿ. ಅವಾಗ ನಿಮ್ಮ ಕಿಲ್ಲ ಏನಾಗ್ತೈತಿ, ಮಜಬೂತ್ ಆಗ್ತೈತಿ. ಅವಾಗ ನೀವು ವಿಜಯಿಗಳಾಗ್ತೀರಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.